ನಮಸ್ಕಾರ ಸ್ನೇಹಿತರೆ. ತಮಿಳುನಾಡಿನಲ್ಲಿ ಮುಂದಿನ ವರ್ಷ ವಿಧಾನಸಭಾ ಚುನಾವಣೆ ಇದೆ. ಅಂದ್ರೆ 2026 ಮೋಸ್ಟ್ಲಿ ಮಾರ್ಚ್ ಏಪ್ರಿಲ್ ಒಳಗಡೆ ನಡೀಬಹುದು ಅನಿಸ್ತಾ ಇದೆ. ಈ ಚುನಾವಣೆ ಸಂಬಂಧಪಟ್ಟಂತೆ ಹಲವಾರು ಸಮೀಕ್ಷೆಗಳು ಈಗಾಗಲೇ ಬರ್ತಾನೆ ಇದೆ. ಈ ಸಮೀಕ್ಷೆಗಳು ಏನ್ ಹೇಳ್ತಾ ಇದೆ, ಅಲ್ಲಿ ಮುಂದಿನ ಬಾರಿ ಚುನಾವಣೆಯಲ್ಲಿ ಯಾರು ಅಧಿಕಾರವನ್ನ ಹಿಡಿಬಹುದು, ಅಂದ್ರೆ ಈಗ ಸದ್ಯಕ್ಕೆ ಡಿಎಂಕೆ ಅಲ್ಲಿ ಸರ್ಕಾರ ನಡೆಸ್ತಾ ಇದೆ. ಡಿಎಂಕೆಗೆ ಎರಡನೇ ಬಾರಿ ಚಾನ್ಸ್ ಸಿಗ್ತಾ ಇದೆಯಾ ಅಥವಾ ಡಿಎಂಕೆ ಈ ಬಾರಿ ಸೋಲ್ತಾ ಇದೆಯಾ, ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೇನೆ. ಸ್ನೇಹಿತರೆ, ಮೊದಲಿಗೆ ನಿಮ್ಮೆಲ್ಲರನ್ನು ಕಾಫಿ ಇದೆ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ತಮಿಳುನಾಡು ಚುನಾವಣೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಚುನಾವಣೆ. ಅದು ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಸಾಮಾನ್ಯವಾಗಿ ಯಾವುದೇ ಆಡಳಿತ ಪಕ್ಷ ಪುನಃ ಆರಿಸಿ ಬರೋದು ಬಲು ಅಪರೂಪ ಅಂತ ಹೇಳ್ಬೋದು. ನನ್ಗೆ ಗೊತ್ತಿದ್ದ ಹಾಗೆ ಎಐಎಡಿಎಂಕೆ ಒಂದು 2-3 ಬಾರಿ ಎರಡನೇ ಬಾರಿ ಆರಿಸಿ ಬಂದಿತ್ತು ಹೊರತು ಮತ್ಯಾವುದೇ ಪಕ್ಷ ಅಲ್ಲಿ ಪುನಃ ಜಯವನ್ನು ಗಳಿಸಿದ್ದಿಲ್ಲ. ಮೊದಲು ಕಾಂಗ್ರೆಸ್ ಗೆದ್ದು ಬಂದಿರಬಹುದು, ಆದ್ರೆ ಒಮ್ಮೆ ಕಾಂಗ್ರೆಸ್ ಅಧಿಕಾರವನ್ನು ಕಳ್ಕೊಂಡ್ಮೇಲೆ ಪುನಃ ಅಧಿಕಾರದ ಗದ್ದುಗೆಯನ್ನು ಏರಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸಾಧ್ಯ ಆಗಿಲ್ಲ. ಈಗ ಸದ್ಯಕ್ಕೆ ಅಲ್ಲಿ ಕಾಂಗ್ರೆಸ್ ಪಕ್ಷ ಡಿಎಂಕೆ ನೆರಳಿನಲ್ಲಿ ಇದೆ ಹೊರತು ಅಲ್ಲಿ ಸ್ವತಂತ್ರವಾಗಿ ಕಾಂಗ್ರೆಸ್ ಪಕ್ಷ ಸದ್ಯಕ್ಕೆ ಕಂಟೆಸ್ಟ್ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಅಂತಲೇ ಹೇಳ್ಬೋದು. ಈ ಬಾರಿ ಚುನಾವಣೆಯಲ್ಲಿ ಕೂಡ ಅಷ್ಟೇ ಡಿಎಂಕೆ ಮತ್ತು ಕಾಂಗ್ರೆಸ್ ಒಟ್ಟಾಗಿ ಚುನಾವಣೆಯನ್ನು ಎದುರಿಸುವಂತ ಸಾಧ್ಯತೆ ಇದೆ. ಅಂದ್ರೆ ಅವರು ಸದ್ಯಕ್ಕೆ ಈ ಇಂಡಿ ಒಕ್ಕೂಟದಲ್ಲಿರೋದ್ರಿಂದ ಇಂಡಿ ಒಕ್ಕೂಟದ ಮುಖಾಂತರವೇ ಚುನಾವಣೆಯನ್ನ ಎದುರಿಸುವಂತ ಸಾಧ್ಯತೆ ಇದೆ. ಆದ್ರೆ ಮುಂದಿನ ಚುನಾವಣೆಯಲ್ಲಿ ಡಿಎಂಕೆ ಗೆಲುವನ್ನು ಸಾಧಿಸುವಂತ ಸಾಧ್ಯತೆ ಇದೆಯಾ, ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಮೀಕ್ಷೆಗಳು ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಡಿಎಂಕೆ ಈ ಬಾರಿಯಲ್ಲಿ ಸಂಪೂರ್ಣವಾಗಿ ಧೂಳಿಪಟ ಆಗ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಹಲವಾರು ಕಾರಣಗಳಿದೆ. ಅದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಡಿಎಂಕೆ ಸರ್ಕಾರ ನಡೆಸ್ತಾ ಇರುವಂತಹ ಅನಾಚಾರಗಳು, ಭ್ರಷ್ಟಾಚಾರ, ಇದೆಲ್ಲದರಿಂದಾಗಿ ಮುಂದಿನ ಚುನಾವಣೆಯಲ್ಲಿ ಡಿಎಂಕೆನ ಅಲ್ಲಿಯ ಜನರು ತಿರಸ್ಕರಿಸ್ತಾರೆ ಅಂತಕೊಂಡು ಹೇಳ್ತಾನೆ ಇದ್ದಾರೆ. ತಮಿಳುನಾಡಿನ ವಿಶೇಷತೆ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಅಲ್ಲಿಯ ಜನರು ಒಂದು ಪಕ್ಷವನ್ನ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತಾರೆ, ಅದೇ ರೀತಿಯಲ್ಲಿ ಇನ್ನೊಂದು ಪಕ್ಷವನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿಬಿಡ್ತಾರೆ. ಅಂದ್ರೆ ಅಲ್ಲಿಯ ಚುನಾವಣೆಯಲ್ಲಿ ಜನರು ಒಂದು ಪಕ್ಷಕ್ಕೆ ಸಂಪೂರ್ಣ ಬಹುಮತವನ್ನು ಕೊಟ್ಟು ಬಿಡ್ತಾರೆ, ಇನ್ನೊಂದು ಪಕ್ಷವನ್ನ ಸಂಪೂರ್ಣವಾಗಿ ಮೂಲ ಗುಂಪು ಮಾಡಿಬಿಡ್ತಾರೆ. ಆ ರೀತಿಯಾದಂತಹ ಒಂದು ಇತಿಹಾಸ ಇರೋದು ತಮಿಳುನಾಡಿನಲ್ಲಿ ಮಾತ್ರ ಅನಿಸ್ತದೆ. ಹಂಗ್ ಅಸೆಂಬ್ಲಿ ಅನ್ನೋದು ಅಲ್ಲಿ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಅಂದ್ರೆ ಒಂದು ಪಕ್ಷಕ್ಕೆ ಸಂಪೂರ್ಣ ಬಹುಮತವನ್ನ ಸಿಗುವ ರೀತಿಯಲ್ಲಿ ಅಲ್ಲಿಯ ಜನತೆ ನೋಡ್ಕೊಳ್ತಾರೆ. ಈ ಬಾರಿ ಚುನಾವಣೆಯ ವಿಶೇಷತೆ ಏನು ಅಂತ ಹೇಳಿದ್ರೆ, ತಮಿಳುನಾಡಿನಲ್ಲಿ ಇನ್ನೊಂದು ಹೊಸ ಪಕ್ಷ ಸೇರ್ಕೊಂಡಿದೆ, ಟಿವಿಕೆ ಪಕ್ಷ. ಈ ಟಿವಿಕೆ ಪಕ್ಷ ಎನ್ಡಿಎ ಜೊತೆ ಸೇರ್ಕೊಳ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೆ ಅದು ಕನ್ಫರ್ಮ್ ಆಗ್ಲಿಲ್ಲ, ಮಾತುಕತೆ ನಡೀತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಟಿವಿಕೆ ಕೂಡ ಈ ಎನ್ಡಿಎ ಒಕ್ಕೂಟಕ್ಕೆ ಸೇರ್ಕೊಂಡ್ರೆ ಅಲ್ಲಿ ಭರ್ಜರಿ ಗೆಲುವನ್ನ ಈ ಎನ್ಡಿಎ ಒಕ್ಕೂಟ ಪಡೀತದೆ. ಈಗ ಬರ್ತಾ ಇರುವಂತಹ ಸಮೀಕ್ಷೆಗಳ ಪ್ರಕಾರ ಎನ್ಡಿಎನೇ ಮುಂದಿನ ಚುನಾವಣೆಯಲ್ಲಿ ಅಧಿಕಾರವನ್ನ ಹಿಡಿತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಮೊನ್ನೆ ಒಂದು ಸಮೀಕ್ಷೆ ಕೂಡ ಬಂದಿದೆ, ಜೆವಿಸಿ ಶ್ರೀರಾಮ್ ಅಂತ ಹೇಳ್ಕೊಂಡು ಇವರೊಂದು ಸಮೀಕ್ಷೆಯನ್ನ ಬಿಡುಗಡೆ ಮಾಡಿದ್ದಾರೆ. ಆ ಸಮೀಕ್ಷೆಯಲ್ಲಿ ಅವರು ಕೇವಲ ಒಂದು 100 ಕ್ಷೇತ್ರಗಳನ್ನ ತಗೊಂಡಿದ್ದಾರೆ. ಉಳಿದಂತ ಕ್ಷೇತ್ರಗಳ ಬಗ್ಗೆ ಮುಂದಿನ ಬಾರಿ ಅವರು ಹೇಳ್ತಾರೆ. ಸದ್ಯಕ್ಕೆ 100 ಕ್ಷೇತ್ರಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಯ ಪರಿಸ್ಥಿತಿ ಹೇಗಿದೆ, ಯಾವ ಪಕ್ಷಕ್ಕೆ ಬಹುಮತ ಬರಬಹುದು, ಈ ರೀತಿಯಾದಂತಹ ಸರ್ವೆಯನ್ನ ಮಾಡಿದ್ದಾರೆ. ಈ ಸರ್ವೆಯಲ್ಲಿ ಬಹಳಷ್ಟು ಅಚ್ಚರಿಯ ವಿಷಯಗಳು ಹೊರಗಡೆ ಬರ್ತಾ ಇದೆ. ಈ ಸರ್ವೆ ಪ್ರಕಾರ ಎನ್ಡಿಎ ಸಂಪೂರ್ಣವಾಗಿ ಮೇಲುಗೈ ಸಾಧಿಸ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇವರು ಸೆಲೆಕ್ಟ್ ಮಾಡಿರುವಂತಹ 100 ಕ್ಷೇತ್ರಗಳ ವಿಶೇಷತೆ ಏನು ಅಂತ ಹೇಳಿದ್ರೆ, ಕಳೆದ ಚುನಾವಣೆಯಲ್ಲಿ ಇಲ್ಲಿ ಡಿಎಂಕೆ ಭರ್ಜರಿ ಗೆಲುವನ್ನ ಸಾಧಿಸಿತ್ತು. ಈ 100 ಕ್ಷೇತ್ರಗಳಲ್ಲಿ 63 ಕ್ಷೇತ್ರಗಳಲ್ಲಿ ಡಿಎಂಕೆ ಗೆಲುವನ್ನು ಸಾಧಿಸಿತ್ತು. ಎಐಎಡಿಎಂಕೆ ಮತ್ತು ಬಿಜೆಪಿ ಸೇರಿ 31 ಕ್ಷೇತ್ರಗಳಲ್ಲಿ ಮಾತ್ರ ಜಯವನ್ನ ಗಳಿಸಿತ್ತು. ಅಂದ್ರೆ ಅಲ್ಲಿ ಸಂಪೂರ್ಣವಾಗಿ ಎನ್ಡಿಎನ ಮತದಾರ ತಿರಸ್ಕರಿಸಿದ್ದ ಅಂತಲೇ ಹೇಳಬಹುದು. ಅಂತಹ ಕ್ಷೇತ್ರಗಳನ್ನ ಸೆಲೆಕ್ಟ್ ಮಾಡಿ ಇವರು ಈ ಸಮೀಕ್ಷೆಯನ್ನ ನಡೆಸಿದ್ದಾರೆ. ಇಲ್ಲಿ ಇವರು ಸಮೀಕ್ಷೆ ತಗೊಂಡಂತ ಕ್ಷೇತ್ರಗಳು ಗ್ರೇಟರ್ ಚೆನ್ನೈ, ಹಾಗೆಯೇ ಕಂಗು ರೀಜನ್ ಅಂತ ಹೇಳ್ತಾರೆ. ಅಂದ್ರೆ ಕಂಗು ರೀಜನ್ ಅಂತ ಹೇಳಿದ್ರೆ ಅಲ್ಲಿ ಒಂದು 10 ಜಿಲ್ಲೆಗಳು ಬರ್ತದೆ. ಈ 10 ಜಿಲ್ಲೆಗಳನ್ನು ಸೇರಿಸಿ ಕಂಗು ರೀಜನ್ ಅಂತ ಹೇಳ್ತಾರೆ. ಈ 10 ಜಿಲ್ಲೆಗಳಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಕೊಯಂಬತ್ತೂರು, ನೀಲಗಿರಿಸ್, ಧರ್ಮಪುರಿ, ಹಾಗೇನೆ ಕರೂರ್, ನಂತರ ದಿಂಡಗಲ್, ನಾಮಕ್ಕಲ್, ಕೃಷ್ಣಗಿರಿ, ಈರೋಡ್, ತಿರುಪುರಂ, 10 ಜಿಲ್ಲೆಗಳನ್ನ ಸೇರಿಸಿ ಈ ಕಂಗು ರೀಜನ್ ಅಂತ ಹೇಳ್ತಾರೆ. ಈ ಕಂಗು ರೀಜನ್ ನಲ್ಲಿ ಸಾಮಾನ್ಯವಾಗಿ ಪ್ರತಿ ಬಾರಿ ಕೂಡ ಅಷ್ಟೇ ಡಿಎಂಕೆ ಯಾವಾಗ್ಲೂ ಕೂಡ ಮೇಲುಗೈಯನ್ನು ಸಾಧಿಸ್ತಾ ಇತ್ತು. ಆದ್ರೆ ಮುಂದಿನ ಚುನಾವಣೆಯಲ್ಲಿ ಡಿಎಂಕೆ ಇಲ್ಲಿ ಸಂಪೂರ್ಣವಾಗಿ ನೆಲ ಕಚ್ಚುತ್ತೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಅದಲ್ಲದೆ ಇನ್ನೊಂದು ರೀಜನ್ ಇವರು ತಗೊಂಡಿರೋದು ಉತ್ತರ ತಮಿಳುನಾಡು. ಇಲ್ಲಿ ಕೂಡ ಅಷ್ಟೇ ಎನ್ಡಿಎ ಮೈತ್ರಿಕೂಟ ಜಯವನ್ನ ಸಾಧಿಸುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಸರ್ವೆ ಪ್ರಕಾರ ಈ 100 ಕ್ಷೇತ್ರಗಳಲ್ಲಿ 53 ಕ್ಷೇತ್ರಗಳಲ್ಲಿ ಎನ್ಡಿಎ ಜಯವನ್ನು ಗಳಿಸ್ತದೆ. ಅಂದ್ರೆ ಎಐಎಡಿಎಂಕೆ ಮತ್ತು ಬಿಜೆಪಿ ಒಕ್ಕೂಟ ಜಯವನ್ನು ಗಳಿಸ್ತದೆ. ಹಾಗೇನೆ ಕೇವಲ 26 ಕ್ಷೇತ್ರಗಳಲ್ಲಿ ಡಿಎಂಕೆ ಗೆಲುವನ್ನು ಸಾಧಿಸುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಲ್ಲದೆ ವಿಜಯ್ ಅವರ ಹೊಸ ಪಕ್ಷ ಟಿವಿಕೆಯಲ್ಲಿ 21 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ 21 ಕ್ಷೇತ್ರಗಳು ಕೂಡ ಅಷ್ಟೇ ಡಿಎಂಕೆ ಇಂದ ಇವರು ಕಸ್ಕೊಳ್ತಾ ಇರುವಂತಹ ಕ್ಷೇತ್ರಗಳು ಅಂತ ಹೇಳ್ಕೊಂಡು ಈ ಸಮೀಕ್ಷೆ ಹೇಳ್ತಾ ಇದೆ. ಇಲ್ಲಿ ಮುಖ್ಯವಾಗಿ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಜನ್ಜಿ ಅಂತೇಳಿ ಏನ್ ಹೇಳ್ತಾರೆ ಅಂದ್ರೆ ಹೊಸ ವೋಟರ್ಸ್ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಟಿವಿಕೆ ಪಕ್ಷದ ಪರವಾಗಿ ನಿಲ್ಲುವಂತ ಸಾಧ್ಯತೆ ಇದೆ. ಅಂದ್ರೆ ವಿಜಯ್ಗೆ ಸಪೋರ್ಟ್ ಮಾಡುವಂತ ಸಾಧ್ಯತೆ ಇದೆ. ಹಾಗೆಯೇ ಇಲ್ಲಿಯ ಹಿಂದುಳಿದ ವರ್ಗದವರು ಮತ್ತು ಕ್ರಿಶ್ಚಿಯನ್ ಕಮ್ಯುನಿಟಿ ಏನಿದೆ ಇವರೆಲ್ಲರೂ ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಟಿವಿಕೆ ಪಕ್ಷದ ಪರವಾಗಿ ನಿಲ್ಲುವಂತ ಸಾಧ್ಯತೆ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ.
ಆದ್ರಿಂದಾಗಿ ಇಲ್ಲಿ ಡಿಎಂಕೆಗೆ ಬಲವಾದ ಹೊಡೆತ ಬೀಳುವಂತ ಸಾಧ್ಯತೆ ಇದೆ. ಕಾರಣ ಏನಂತ ಹೇಳಿದ್ರೆ ಈ ಎಲ್ಲ ಮತದಾರರು ಇಲ್ಲಿವರೆಗೂ ಕೂಡ ಡಿಎಂಕೆಗೆ ಸಪೋರ್ಟ್ ಮಾಡ್ಕೊಂಡು ಬಂದಂತವರು ಈ ಬಾರಿಯ ಚುನಾವಣೆಯಲ್ಲಿ ಅವರು ಡಿಎಂಕೆಯಿಂದ ಟಿವಿಕೆಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಇದರಿಂದಾಗಿ ಡಿಎಂಕೆ ಅಲ್ಲಿ ಸಂಪೂರ್ಣವಾಗಿ ನೆಲ ಕಚ್ತದೆ ಅಂತೇಳಿ ಈ ಸಮೀಕ್ಷೆಗಳು ಹೇಳ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಡಿಎಂಕೆ ದುರಾಡಳಿತ. ಹಾಗೇನೆ ಇಲ್ಲಿ ಎನ್ಡಿಎಗೆ ಪ್ಲಸ್ ಆಗ್ತಿರುವಂತ ಇನ್ನೊಂದು ಅಂಶ ಏನು ಅಂತ ಹೇಳಿದ್ರೆ ಅದು ಅಣ್ಣಾಮಲೈ ಅಂತೇಳಿ ಹೇಳ್ತಾ ಇದ್ದಾರೆ. ಅಣ್ಣಾಮಲೈಯವರು ಇಡೀ ತಮಿಳುನಾಡಿನಲ್ಲಿ ಸಂಚರಿಸಿ ಬಿಜೆಪಿಗೆ ಒಂದಿಷ್ಟು ಕಾರ್ಯಕರ್ತರನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಈ ಕಾರ್ಯಕರ್ತರು ಈ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಪರವಾಗಿ ಕೆಲಸ ಮಾಡ್ತಾರೆ. ಇದರಿಂದಾಗಿ ಎನ್ಡಿಎಗೆ ಈ ಬಾರಿಯ ಚುನಾವಣೆಯಲ್ಲಿ ಪ್ಲಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಮೋದಿಯವರ ಜನಪ್ರಿಯತೆ ಗ್ರಾಫ್ ದಿನದಿಂದ ದಿನಕ್ಕೆ ತಮಿಳುನಾಡಿನಲ್ಲಿ ಏರಿಕೆ ಆಗ್ತಾ ಇದೆ. ಇದು ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಬಹುದೊಡ್ಡದಾದಂತಹ ಪಾತ್ರ ವಹಿಸ್ತದೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಜೊತೆ ಇನ್ನೊಂದು ಮುಖ್ಯವಾದಂತಹ ಅಂಶ ಏನು ಅಂತ ಹೇಳಿದ್ರೆ ಡಿಎಂಕೆ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಹಿಂದೂಗಳ ವಿರುದ್ಧವಾಗಿ ನಡ್ಕೊಳ್ತಾ ಇರುವಂತಹ ರೀತಿ ನಿಮ್ಗೆ ಗೊತ್ತಿದೆ. ಇತ್ತೀಚೆಗೆ ಮಧುರೈಯಲ್ಲಿರುವಂತಹ ಈ ಮುರುಗನ್ ಟೆಂಪಲ್ ನಲ್ಲಿ ಕಾರ್ತಿಕ ದೀಪೋತ್ಸವದ ಸಂದರ್ಭದಲ್ಲಿ ಅಲ್ಲಿಯ ಡಿಎಂಕೆ ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇದೆ, ಅಲ್ಲಿರುವಂತಹ ಒಂದು ದರ್ಗದಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಸಮಸ್ಯೆ ಉಂಟಾಗ್ತಾ ಇದೆ ಅಂತೇಳಿ ಹೇಳಿ ಈ ಮುರುಗನ್ ದೇವಸ್ಥಾನದಲ್ಲಿ ದೀಪ ಹಚ್ಚಲಿಕ್ಕೂ ಕೂಡ ಅವಕಾಶ ಕೊಡಬಾರ್ದು ಅಂತೇಳಿ ಅಲ್ಲಿ ಸರ್ಕಾರ ಆಜ್ಞೆಯನ್ನ ಮಾಡಿತ್ತು. ಆದ್ರೆ ಕೋರ್ಟ್ ಅಲ್ಲಿ ಇದರ ವಿರುದ್ಧವಾಗಿ ತೀರ್ಪು ಬಂತು. ಆದ್ರೂ ಕೂಡ ಡಿಎಂಕೆ ಸರ್ಕಾರ ಅಲ್ಲಿ ಹಿಂದೂಗಳಿಗೆ ಈ ಕಾರ್ತಿಕ ದೀಪೋತ್ಸವವನ್ನು ಆಚರಿಸಲಿಕ್ಕೆ ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇದೆ. ಈ ರೀತಿಯಾದಂತಹ ಹಿಂದೂ ವಿರೋಧಿ ನಿಲುವಿನಿಂದಾಗಿ ಹಿಂದೂ ಮತಗಳು ಈ ಬಾರಿಯ ಚುನಾವಣೆಯಲ್ಲಿ ಕ್ರೋಢೀಕರಣಗೊಳ್ತಾ ಇದೆ. ಇದರಿಂದಾಗಿ ಡಿಎಂಕೆ ಪಕ್ಷಕ್ಕೆ ಬಲವಾದ ಹೊಡೆತ ಈ ಚುನಾವಣೆಯಲ್ಲಿ ಬೀಳ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದರ ಸಂಪೂರ್ಣವಾದಂತಹ ಪ್ರಯೋಜನವನ್ನ ಈ ಬಾರಿ ಬಿಜೆಪಿ ಪಡ್ಕೊಳ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಪಡೆಯುವಂತಹ ಮತಗಳ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಒಂದ್ ವೇಳೆ ಹಿಂದೂಗಳು ಸಂಪೂರ್ಣವಾಗಿ ಬಿಜೆಪಿ ಪರವಾಗಿ ನಿಂತರೆ ಖಂಡಿತವಾಗಿ ತಮಿಳುನಾಡಿನಲ್ಲಿ ಡಿಎಂಕೆ ಅಪ್ಪಚ್ಚಿಯಾಗಿ ಹೋಗ್ಬಿಡ್ತದೆ. ಸಾಮಾನ್ಯವಾಗಿ ತಮಿಳುನಾಡಿನಲ್ಲಿ ಪ್ರತಿ ಚುನಾವಣೆಯಲ್ಲಿ ಹಿಂದೂಗಳ ಮತ ಹರಿದು ಹಂಚಿ ಹೋಗ್ತಾ ಇತ್ತು. ಆದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಡಿಎಂಕೆ ನಾಯಕರಾದಂತಹ ಉದಯನಿಧಿ ಸ್ಟಾಲಿನ್ ಮತ್ತು ಎಂಕೆ ಸ್ಟಾಲಿನ್ ಇವರು ಹಿಂದೂಗಳ ವಿರುದ್ಧವಾಗಿ ನಡ್ಕೊಂಡಂತಹ ರೀತಿ ಅಥವಾ ಅವ್ರು ಕೊಟ್ಟಂತಹ ಕೆಲವೊಂದು ಹೇಳಿಕೆಗಳು, ಹಿಂದೂ ಧರ್ಮವನ್ನೇ ಡೆಂಗ್ಯೂ ಮಲೇರಿಯಾ ಈ ರೀತಿಯಾಗಿ ಮಾತಾಡಿರುವಂತಹ ರೀತಿ, ಇದೆಲ್ಲದರಿಂದ ಕೂಡ ಹಿಂದೂಗಳು ರೋಸಿ ಹೋಗಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಹಿಂದೂಗಳೆಲ್ಲರೂ ಕೂಡ ಬಿಜೆಪಿ ಅಥವಾ ಎಐಎಡಿಎಂಕೆಗೆ ಸಪೋರ್ಟ್ ಮಾಡುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಆ ರೀತಿ ಏನಾದ್ರೂ ಆದ್ರೆ ಡಿಎಂಕೆ ಮುಂದಿನ ದಿನಗಳಲ್ಲಿ ತಲೆ ಎತ್ತುವಂತ ಸಾಧ್ಯತೆ ಇಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿ ಡಿಎಂಕೆಗೆ ಬರುವಂತ ಸಾಧ್ಯತೆ ಇದೆ. ಅದಲ್ಲದೆ ಅಲ್ಲಿ ನಡೀತಿರುವಂತಹ SIR ಪ್ರಕ್ರಿಯೆಯನ್ನು ಕೂಡ ಅಷ್ಟೇ ಈ ಅಕ್ರಮ ಮತದಾರರು ಯಾರೆಲ್ಲ ಇದ್ದಾರೋ ಅವರೆಲ್ಲರೂ ಈ ಬಾರಿ ವೋಟ್ ಹಾಕುವಂತಹ ಅವಕಾಶದಿಂದ ವಂಚಿತರಾಗ್ತಾರೆ. ಇದು ಕೂಡ ಎನ್ಡಿಎ ಒಕ್ಕೂಟಕ್ಕೆ ಮೇಲುಗೈ ಸಾಧಿಸಲಿಕ್ಕೆ ಸಹಾಯ ಮಾಡ್ತಾ ಇದೆ. ಅದಲ್ಲದೆ ದಳಪತಿ ವಿಜಯ್ ಜೋಸೆಫ್ ಈ ಬಾರಿಯ ಚುನಾವಣೆಯಲ್ಲಿ ಡಿಎಂಕೆಯ ಮತಕೋಟೆ ಏನಿದೆ ಅದಕ್ಕೆ ಲಗ್ಗೆ ಹಾಕ್ತಾ ಇದ್ದಾರೆ. ಡಿಎಂಕೆ ಮತ ಈ ಬಾರಿ ಛಿದ್ರವಾಗಿ ಹೋಗೋದ್ರಿಂದ ಈ ಬಾರಿಯ ಚುನಾವಣೆಯಲ್ಲಿ ಡಿಎಂಕೆ ಸಂಪೂರ್ಣವಾಗಿ ನೆಲ ಕಚ್ಚುತ್ತಾನೆ ಅನ್ನೋದು ಈ ಸಮೀಕ್ಷೆಯಿಂದ ಗೊತ್ತಾಗ್ತಾ ಇದೆ. ಚುನಾವಣೆಗೆ ಇನ್ನು ಕನಿಷ್ಠ 3 ತಿಂಗಳ ಸಮಯ ಇದೆ. ಈ 3 ತಿಂಗಳೊಳಗಡೆ ತಮಿಳುನಾಡಿನಲ್ಲಿ ಇನ್ನೂ ಬಹಳಷ್ಟು ಬದಲಾವಣೆಗಳಾಗೋ ಸಾಧ್ಯತೆ ಇರ್ತದೆ. ಆದ್ರೆ ಒಂದೊಂದು ಗ್ಯಾರಂಟಿ, ಈ ಬಾರಿಯ ಚುನಾವಣೆಯಲ್ಲಿ ತಮಿಳುನಾಡಿನ ಜನತೆ ಡಿಎಂಕೆನ ತಿರಸ್ಕರಿಸ್ತಾನೆ ಅನ್ನೋದು ಈಗಾಗಲೇ ಗೊತ್ತಾಗ್ತಾ ಇದೆ. ಆದ್ರೆ ಇಲ್ಲಿರುವಂತಹ ಕುತೂಹಲ ಏನು ಅಂತ ಹೇಳಿದ್ರೆ ಟಿವಿಕೆ ಪಕ್ಷ ಈ ಬಾರಿಯ ಚುನಾವಣೆಯಲ್ಲಿ ಎಷ್ಟು ಕ್ಷೇತ್ರಗಳಲ್ಲಿ ಜಯ ಗಳಿಸಬಹುದು, ಇದರ ಮೇಲೆ ಡಿಎಂಕೆ ಭವಿಷ್ಯ ನಿರ್ಧಾರ ಆಗ್ತದೆ. ಯಾವುದಕ್ಕೂ ನಾವು ಕೆಲ ತಿಂಗಳುಗಳ ಮಟ್ಟಿಗೆ ಕಾಯೋಣ. ಸ್ನೇಹಿತರು, ನಿಮ್ಗೆ ಏನಿಸ್ತದೆ? ತಮಿಳುನಾಡಿನಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಎನ್ಡಿಎ ಬಹುಮತವನ್ನ ಗಳಿಸಿ ಅಧಿಕಾರವನ್ನ ಹಿಡಿತದ ಅಥವಾ ಟಿವಿಕೆ ಪಕ್ಷ ಏನಾದ್ರೂ ಇಲ್ಲಿ ಅಧಿಕಾರವನ್ನ ಹಿಡಿಯುವಂತ ಸಾಧ್ಯತೆ ಇದೆಯಾ? ಹಾಗೇನೆ ಡಿಎಂಕೆ ತಮಿಳುನಾಡಿನಲ್ಲಿರುವಂತಹ 234 ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬಹುದು? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನು ಇಲ್ಲಿ ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.